ನಮಸ್ಕಾರ. ಹಣ, ಆದಾಯ ಮತ್ತು ಹೊಸ ಅವಕಾಶಗಳ ಬಗ್ಗೆ ಸರಳವಾಗಿ ತಿಳಿಯಲು ನಮ್ಮ ಜೊತೆ ಇರಿ. ಈಗ ಇವತ್ತಿನ ವಿಷಯ ನೋಡೋಣ. ಎಲ್ಲರಿಗೂ ನಮಸ್ಕಾರ ಗೆಳೆಯರೇ. ನೀವು ಯೂಟ್ಯೂಬ್ನಲ್ಲಿ ವಿಡಿಯೋ ಹಾಕ್ತಿರುವ ಹಲವರನ್ನು ನೋಡಿರಬಹುದು. ಕೆಲವರು ಲಕ್ಷ ದುಡ್ಡು ಮಾಡ್ತಿದ್ದಾರೆ ಅನ್ನೋದು ಕೇಳಿರಬಹುದು. ಆದ್ರೆ ಒಂದು ಪ್ರಶ್ನೆ ಇದೆ, ನಿಜವಾಗಿಯೂ ಯೂಟ್ಯೂಬ್ನಲ್ಲಿ ಯಾರಾದರೂ ಸಾಮಾನ್ಯ ವ್ಯಕ್ತಿ ದುಡ್ಡು ಸಂಪಾದಿಸಬಹುದಾ? ಉತ್ತರ ಹೌದು, ಸಂಪಾದಿಸಬಹುದು. ಆದರೆ ಜನರು ಊಹಿಸುವ ರೀತಿಯಲ್ಲಿ ಅಲ್ಲ. ಬಹಳ ಜನರಿಗೆ ಯೂಟ್ಯೂಬ್ ಅಂದರೆ ಒಂದು ವಿಡಿಯೋ ಹಾಕಿದ್ರೆ ರಾತ್ರಿ ಒಳಗೆ ಹಣ ಬರುತ್ತದೆ ಅನ್ನೋ ಭ್ರಮೆ ಇದೆ. ಆದರೆ ವಾಸ್ತವ ಏನು ಅಂದ್ರೆ ಯೂಟ್ಯೂಬ್ ನಿಮಗೆ ವ್ಯೂಸ್ಗೆ ಮಾತ್ರ ಹಣ ಕೊಡುವುದಿಲ್ಲ. ನೀವು ಜನರ ಗಮನವನ್ನು ಎಷ್ಟು ಹೊತ್ತು ಹಿಡಿದಿಟ್ಟುಕೊಳ್ಳುತ್ತೀರೋ ಅದಕ್ಕೆ ಹಣ ಕೊಡುತ್ತದೆ. ಅಂದರೆ ಒಬ್ಬ ವ್ಯಕ್ತಿ ನಿಮ್ಮ ವಿಡಿಯೋ ಕ್ಲಿಕ್ ಮಾಡಿ 5 ಸೆಕೆಂಡ್ನಲ್ಲಿ ಹೊರಟು ಹೋದರೆ ಅದು ಯೂಟ್ಯೂಬ್ಗೆ ವ್ಯಾಲ್ಯೂ ಅಲ್ಲ. ಆದರೆ ಅದೇ ವ್ಯಕ್ತಿ 5 ನಿಮಿಷ ನಿಮ್ಮ ವಿಡಿಯೋ ನೋಡಿದರೆ ಯೂಟ್ಯೂಬ್ಗೆ ಅದು ಒಂದು ಸಿಗ್ನಲ್, ಈ ಕ್ರಿಯೇಟರ್ ಕಂಟೆಂಟ್ ಜನರಿಗೆ ಉಪಯೋಗ ಆಗುತ್ತಿದೆ ಅನ್ನೋದು. ಅಲ್ಲಿಂದಲೇ ನಿಮ್ಮ ಚಾನೆಲ್ ಸ್ಲೋಲಿ ಗ್ರೋ ಆಗೋದು ಶುರುವಾಗುತ್ತದೆ. ಇಲ್ಲಿ ಬಹಳ ಜನರು ಮಾಡುವ ದೊಡ್ಡ ತಪ್ಪು ಏನು ಅಂದ್ರೆ ಅವರು ವ್ಯೂಸ್ ಹಿಂದೆ ಓಡ್ತಾರೆ. ಆದರೆ ನಿಜವಾದ ಕ್ರಿಯೇಟರ್ಸ್ ಏನು ಮಾಡ್ತಾರೆ ಅಂದ್ರೆ ಅವರು ಟ್ರಸ್ಟ್ ಬಿಲ್ಡ್ ಮಾಡ್ತಾರೆ. ಯಾಕಂದ್ರೆ ಯೂಟ್ಯೂಬ್ನಲ್ಲಿ ಮೊದಲ ಹಣ ವಿಡಿಯೋದಿಂದ ಬರುವುದಿಲ್ಲ. ಜನ ನಿಮ್ಮ ಮಾತನ್ನು ನಂಬೋ ಹಂತದಿಂದ ಶುರುವಾಗುತ್ತದೆ. ಬಹಳ ಜನರಿಗೆ ಒಂದು ತಪ್ಪು ಕಲ್ಪನೆ ಇದೆ, ಯೂಟ್ಯೂಬ್ ಅಂದರೆ ಆಡ್ಸ್ ಮೂಲಕ ಮಾತ್ರ ಹಣ ಬರುತ್ತದೆ ಅಂತ. ಆದರೆ ನಿಜವಾಗಿ ನೋಡಿದರೆ ಯೂಟ್ಯೂಬ್ನಲ್ಲಿ ಹಣ ಬರುವ ದಾರಿ ಒಂದೇ ಅಲ್ಲ, ಕನಿಷ್ಠ 3 ದೊಡ್ಡ ಮಾರ್ಗಗಳಿವೆ. ಮೊದಲದು ಆಡ್ ರೆವೆನ್ಯೂ. ಇದು ಜನ ಹೆಚ್ಚು ಕೇಳೋದು. ನಿಮ್ಮ ವಿಡಿಯೋ ಮಧ್ಯೆ ಅಥವಾ ಶುರುದಲ್ಲಿ ಕಾಣಿಸುವ ಆಡ್ಸ್ನಿಂದ ಹಣ ಬರುತ್ತದೆ. ಆದರೆ ಇಲ್ಲಿ ಒಂದು ಸತ್ಯ ಇದೆ, ಪ್ರತಿ 1 ಲಕ್ಷ ವ್ಯೂಸ್ಗೆ ಎಲ್ಲರಿಗೂ ಒಂದೇ ಹಣ ಬರುವುದಿಲ್ಲ. ಫೈನಾನ್ಸ್, ಬಿಸ್ನೆಸ್, ಎಜುಕೇಶನ್ ತರಹದ ವಿಡಿಯೋಸ್ಗೆ ಹೆಚ್ಚು ಹಣ, ಕಾಮಿಡಿ ಅಥವಾ ಎಂಟರ್ಟೈನ್ಮೆಂಟ್ ವಿಡಿಯೋಸ್ಗೆ ಕಡಿಮೆ ಹಣ. ಅಂದರೆ ವ್ಯೂಸ್ ಒಂದೇ ಇದ್ದರೂ ಟಾಪಿಕ್ ಮೇಲೆ ಹಣ ಬದಲಾಗುತ್ತದೆ. ಎರಡನೇದು ಬ್ರ್ಯಾಂಡ್ ಡೀಲ್ಸ್. ಇದು ಹಲವರಿಗೆ ಗೊತ್ತೇ ಇಲ್ಲ. ಕೆಲವೊಮ್ಮೆ ಚಾನೆಲ್ ಸಣ್ಣದಿದ್ದರೂ ಕಂಪನಿ ನಿಮಗೆ ಕಾಂಟ್ಯಾಕ್ಟ್ ಮಾಡಿ ಅವರ ಪ್ರಾಡಕ್ಟ್ ಬಗ್ಗೆ ಮೆನ್ಷನ್ ಮಾಡೋದಕ್ಕೆ ಹಣ ಕೊಡಬಹುದು. ಕೆಲವರು ಆಡ್ಸ್ಗಿಂತಲೂ ಬ್ರ್ಯಾಂಡ್ ಪ್ರಮೋಷನ್ನಿಂದ ಹೆಚ್ಚು ದುಡ್ಡು ಮಾಡ್ತಾರೆ. ಯಾಕಂದ್ರೆ ಕಂಪನಿಗೆ ವ್ಯೂಸ್ ಮಾತ್ರ ಬೇಡ, ಟ್ರಸ್ಟ್ ಇರುವ ಆಡಿಯನ್ಸ್ ಬೇಕು. ಮೂರನೇದು ಓನ್ ಪ್ರಾಡಕ್ಟ್ ಅಥವಾ ಸರ್ವಿಸ್. ಇದು ತುಂಬಾ ಪವರ್ಫುಲ್ ಮೆಥಡ್. ನಿಮ್ಮದೇ ಕೋರ್ಸ್, ಎಡಿಟಿಂಗ್ ಸರ್ವಿಸ್, ಕನ್ಸಲ್ಟಿಂಗ್, ಡಿಜಿಟಲ್ ಪ್ರಾಡಕ್ಟ್ ಇವುಗಳನ್ನು ಯೂಟ್ಯೂಬ್ ಮೂಲಕ ಮಾರಬಹುದು. ಅಂದರೆ ಯೂಟ್ಯೂಬ್ ನಿಮ್ಮ ಇನ್ಕಮ್ ಸೋರ್ಸ್ ಅಲ್ಲ, ಯೂಟ್ಯೂಬ್ ನಿಮ್ಮ ಬಿಸ್ನೆಸ್ಗೆ ಡೋರ್ ಆಗಬಹುದು. ಹೀಗಾಗಿ ಒಂದು ಚಾನೆಲ್ ಗ್ರೋ ಆದ್ಮೇಲೆ ಹಣ ವ್ಯೂಸ್ನಿಂದ ಮಾತ್ರ ಬರೋದಿಲ್ಲ, ನಿಮ್ಮ ಇನ್ಫ್ಲೂಯೆನ್ಸ್ನಿಂದ ಬರುತ್ತದೆ. ಇಲ್ಲಿ ಒಂದು ಸತ್ಯ ಇದೆ, ಯೂಟ್ಯೂಬ್ನಲ್ಲಿ ಬಹಳ ಜನರು ವಿಡಿಯೋ ಮಾಡುತ್ತಾರೆ. ಆದರೆ ಎಲ್ಲರಿಗೂ ಹಣ ಯಾಕೆ ಬರೋದಿಲ್ಲ ಗೊತ್ತಾ? ಕಾರಣ ಟ್ಯಾಲೆಂಟ್ ಕೊರತೆ ಅಲ್ಲ, ತಪ್ಪಾದ ಅಪ್ರೋಚ್. ಮೊದಲ ದೊಡ್ಡ ತಪ್ಪು, ಎಲ್ಲರನ್ನೂ ಕಾಪಿ ಮಾಡೋದು. ಹೊಸ ಕ್ರಿಯೇಟರ್ಸ್ ಏನು ಮಾಡ್ತಾರೆ ಅಂದ್ರೆ ಯಾರೋ ವೈರಲ್ ಆದ ವಿಡಿಯೋ ನೋಡಿ ಅದೇ ರೀತಿಯ ಕಂಟೆಂಟ್ ಮಾಡೋಕೆ ಶುರು ಮಾಡ್ತಾರೆ. ಆದರೆ ಯೂಟ್ಯೂಬ್ಗೆ ಆಲ್ರೆಡಿ ಒರಿಜಿನಲ್ ಕ್ರಿಯೇಟರ್ ಗೊತ್ತು. ಕಾಪಿ ಮಾಡಿದವರಿಗಿಂತ ಹೊಸ ಆಂಗಲ್ ಕೊಟ್ಟವರನ್ನು ಹೆಚ್ಚು ಪುಷ್ ಮಾಡುತ್ತದೆ. ಅಂದರೆ ಜನ ನೋಡೋದು ವಿಡಿಯೋ ಕ್ವಾಲಿಟಿ ಮಾತ್ರ ಅಲ್ಲ, ನೀವು ಹೇಳೋದು ಬೇರೆ ರೀತಿ ಇದೆಯಾ ಅನ್ನೋದು. ಎರಡನೇ ತಪ್ಪು, ಹಣದ ಮೇಲೆ ಹೆಚ್ಚು ಗಮನ. ಬಹಳ ಜನ ಚಾನೆಲ್ ಸ್ಟಾರ್ಟ್ ಮಾಡೋದು ಎಷ್ಟು ದುಡ್ಡು ಬರುತ್ತದೆ ಅನ್ನೋ ಪ್ರಶ್ನೆಯಿಂದ. ಆದರೆ ಯೂಟ್ಯೂಬ್ ಮೊದಲಿಗೆ ಕೇಳೋ ಪ್ರಶ್ನೆ ಬೇರೆ, ನೀನು ಜನರಿಗೆ ಏನು ವ್ಯಾಲ್ಯೂ ಕೊಡ್ತೀಯಾ ಅನ್ನೋದು. ವ್ಯಾಲ್ಯೂ ಇಲ್ಲದೆ ಮನಿ ಚೇಸ್ ಮಾಡಿದ್ರೆ ಆಡಿಯನ್ಸ್ ಉಳಿಯೋದಿಲ್ಲ. ಮೂರನೇ ತಪ್ಪು, ಬೇಗ ಗಿವ್ ಅಪ್ ಮಾಡೋದು. ಕೆಲವರು 5 ವಿಡಿಯೋ ಹಾಕಿ ವ್ಯೂಸ್ ಬರಲಿಲ್ಲ ಅಂದರೆ ಬಿಡ್ತಾರೆ. ಆದರೆ ರಿಯಾಲಿಟಿ ಏನು ಅಂದ್ರೆ ಯೂಟ್ಯೂಬ್ ಮೊದಲಿಗೆ ನಿಮ್ಮ ಕಂಟೆಂಟ್ ಪರೀಕ್ಷೆ ಮಾಡುತ್ತದೆ, ನಂತರ ಆಡಿಯನ್ಸ್ಗೆ ತೋರಿಸುತ್ತದೆ. ಆ ಸಮಯದಲ್ಲಿ ಪೇಷನ್ಸ್ ಇಲ್ಲದವರು ಮಧ್ಯದಲ್ಲೇ ನಿಲ್ಲುತ್ತಾರೆ. ಇಲ್ಲಿ ನಿಜವಾದ ಡಿಫರೆನ್ಸ್ ಏನು ಅಂದ್ರೆ ಕೆಲವರು ಕಂಟೆಂಟ್ ಅಪ್ಲೋಡ್ ಮಾಡ್ತಾರೆ, ಆದರೆ ಕೆಲವರು ಸಿಸ್ಟಮ್ ಬಿಲ್ಡ್ ಮಾಡ್ತಾರೆ. ಹಣ ಬರುತ್ತದೆ ಅನ್ನೋದು ಒಂದು ವೈರಲ್ ವಿಡಿಯೋ ಇಂದ ಅಲ್ಲ, ಕನ್ಸಿಸ್ಟೆನ್ಸಿ ಇಂದ. ಬಹಳ ಜನರಿಗೆ ಒಂದು ಡೌಟ್ ಇರುತ್ತದೆ, ನನ್ನ ಚಾನೆಲ್ ಚಿಕ್ಕದು, ಸಬ್ಸ್ಕ್ರೈಬರ್ಸ್ ಕಡಿಮೆ, ಇದರಿಂದ ನಿಜವಾಗಿಯೂ ಇನ್ಕಮ್ ಆಗುತ್ತದಾ? ನಿಜ ಹೇಳಬೇಕಾದರೆ ಯೂಟ್ಯೂಬ್ನಲ್ಲಿ ಮೊದಲಿಗೆ ದೊಡ್ಡ ಚಾನೆಲ್ ಬೇಕಾಗಿಲ್ಲ, ಸರಿಯಾದ ಸ್ಟ್ರಾಟಜಿ ಬೇಕು. ಮೊದಲಿಗೆ ಮಾಡಬೇಕಾದದ್ದು ಒಂದು ಕ್ಲಿಯರ್ ಟಾಪಿಕ್ ಆಯ್ಕೆ ಮಾಡೋದು. ಇವತ್ತು ಫೈನಾನ್ಸ್, ಟುಮಾರೋ ಕಾಮಿಡಿ, ನೆಕ್ಸ್ಟ್ ಡೇ ಮೋಟಿವೇಶನ್. ಈ ರೀತಿ ಮಿಕ್ಸ್ ಮಾಡಿದರೆ ಯೂಟ್ಯೂಬ್ಗೆ ನಿಮ್ಮ ಚಾನೆಲ್ ಯಾರಿಗೆ ತೋರಿಸಬೇಕು ಅನ್ನೋದು ಅರ್ಥ ಆಗೋದಿಲ್ಲ. ಆದರೆ ನೀವು ಒಂದು ವಿಷಯಕ್ಕೆ ಸ್ಟಿಕ್ ಆದ್ರೆ ಆಲ್ಗೋರಿಥಮ್ ಕೂಡ ನಿಮ್ಮ ಆಡಿಯನ್ಸ್ ಹುಡುಕೋಕೆ ಶುರು ಮಾಡುತ್ತದೆ. ಎರಡನೇದು ಸರ್ಚ್ ಇರುವ ಕಂಟೆಂಟ್ ಮಾಡೋದು.
ಜನ ಈಗಾಗಲೇ ಹುಡುಕುತ್ತಿರುವ ಪ್ರಶ್ನೆಗಳಿಗೆ ವಿಡಿಯೋ ಮಾಡಿದರೆ ಹೊಸ ಚಾನೆಲ್ ಆದರೂ ವ್ಯೂಸ್ ಬರಬಹುದು. ಉದಾಹರಣೆಗೆ ಯೂಟ್ಯೂಬ್ನಲ್ಲಿ ಹಣ ಹೇಗೆ ಬರುತ್ತದೆ, ಮೊಬೈಲ್ನಲ್ಲಿ ಎಡಿಟಿಂಗ್ ಮಾಡಿ ಇನ್ಕಮ್ ಇಂತಹ ಪ್ರಶ್ನೆಗಳು ಡೈಲಿ ಸರ್ಚ್ ಆಗುತ್ತವೆ. ವೈರಲ್ ಹಿಂದೆ ಓಡೋದಕ್ಕಿಂತ ಸರ್ಚಬಲ್ ಕಂಟೆಂಟ್ ಹೆಚ್ಚು ಸ್ಟೇಬಲ್. ಮೂರನೇದು ವಿಡಿಯೋಗಿಂತ ಪ್ಯಾಕೇಜಿಂಗ್ ಸ್ಟ್ರಾಂಗ್ ಇರಬೇಕು. ಒಳ್ಳೆ ಥಂಬ್ನೇಲ್ ಇಲ್ಲದಿದ್ದರೆ ಒಳ್ಳೆ ವಿಡಿಯೋ ಕೂಡ ಯಾರೂ ಓಪನ್ ಮಾಡೋದಿಲ್ಲ. ಟೈಟಲ್ ವೀಕ್ ಇದ್ದರೆ ಯೂಟ್ಯೂಬ್ ನಿಮ್ಮ ಕಂಟೆಂಟ್ ಟೆಸ್ಟ್ ಮಾಡೋದಕ್ಕೂ ಚಾನ್ಸ್ ಕಡಿಮೆ. ಆದ್ದರಿಂದ ಕೆಲವೊಮ್ಮೆ ಕಂಟೆಂಟ್ಗಿಂತ ಮೊದಲು ಥಂಬ್ನೇಲ್ ಮತ್ತು ಟೈಟಲ್ ಹಣ ತರುತ್ತವೆ. ನಾಲ್ಕನೇದು ಟ್ರಸ್ಟ್ ಬಿಲ್ಡ್ ಮಾಡೋದು. ಜನ ನಿಮ್ಮ ಚಾನೆಲ್ಗೆ ಮತ್ತೆ ಬರಬೇಕು ಅಂದ್ರೆ ಪ್ರತಿ ವಿಡಿಯೋದಲ್ಲಿ ಒಂದೇ ಫೀಲಿಂಗ್ ಬರಬೇಕು, ಇವನ ವಿಡಿಯೋ ನೋಡಿದರೆ ಏನಾದರೂ ಕಲಿಯಬಹುದು. ಅಲ್ಲಿ ಚಾನೆಲ್ ಸ್ಲೋ ಆಗಿ ಇನ್ಕಮ್ ಮಷೀನ್ ಆಗೋದು ಶುರುವಾಗುತ್ತದೆ. ಯಾಕಂದ್ರೆ ಯೂಟ್ಯೂಬ್ನಲ್ಲಿ ಮೊದಲಿಗೆ ವ್ಯೂಸ್ ಬೆಳೆಯುವುದಿಲ್ಲ, ಮೊದಲಿಗೆ ಟ್ರಸ್ಟ್ ಬೆಳೆಯುತ್ತದೆ. ಇಲ್ಲಿ ಎಲ್ಲರೂ ಕೇಳೋ ಒಂದು ಪ್ರಶ್ನೆ ಇದೆ, ಯೂಟ್ಯೂಬ್ ಶುರು ಮಾಡಿದ ಮೇಲೆ ಮೊದಲ ದುಡ್ಡು ಯಾವಾಗ ಬರುತ್ತದೆ? ನಿಜ ಹೇಳಬೇಕಾದರೆ ಇದಕ್ಕೆ ಯಾರೂ ಎಕ್ಸಾಕ್ಟ್ ಡೇಟ್ ಹೇಳೋದಕ್ಕೆ ಆಗೋದಿಲ್ಲ. ಯಾಕಂದ್ರೆ ಯೂಟ್ಯೂಬ್ನಲ್ಲಿ ಹಣ ಟೈಮ್ ನೋಡಿ ಬರೋದಿಲ್ಲ, ವ್ಯಾಲ್ಯೂ ನೋಡಿ ಬರುತ್ತದೆ. ಕೆಲವರಿಗೆ 3 ತಿಂಗಳಲ್ಲಿ ಇನ್ಕಮ್ ಶುರುವಾಗಬಹುದು, ಕೆಲವರಿಗೆ 1 ವರ್ಷ ಹಿಡಿಯಬಹುದು, ಮತ್ತೆ ಕೆಲವರು 2 ವರ್ಷ ಕೆಲಸ ಮಾಡಿದ ನಂತರವೇ ಅವರ ಚಾನೆಲ್ ಸಡನ್ಲಿ ಗ್ರೋ ಆಗಬಹುದು. ಹೊರಗಿಂದ ನೋಡೋವರಿಗೆ ಅದು ಸಡನ್ ಸಕ್ಸಸ್ ಅನ್ನಿಸುತ್ತದೆ, ಆದರೆ ಒಳಗೆ ನೋಡಿದರೆ ಅದು ತಿಂಗಳುಗಳ ಕನ್ಸಿಸ್ಟೆನ್ಸಿ ಆಗಿರುತ್ತದೆ. ಇಲ್ಲಿ ಮುಖ್ಯವಾದ ಸತ್ಯ ಏನು ಅಂದ್ರೆ ಯೂಟ್ಯೂಬ್ ನಿಮಗೆ ಮೊದಲಿಗೆ ಹಣ ಕೊಡುವುದಿಲ್ಲ, ಮೊದಲಿಗೆ ಅದು ನಿಮ್ಮ ಪೇಷನ್ಸ್ ಪರೀಕ್ಷೆ ಮಾಡುತ್ತದೆ. ನೀವು ವ್ಯೂಸ್ ಕಡಿಮೆ ಇದ್ದರೂ ಮುಂದುವರಿಸ್ತೀರಾ? ಸಬ್ಸ್ಕ್ರೈಬರ್ಸ್ ಸ್ಲೋ ಇದ್ದರೂ ಬಿಡಲ್ಲವಾ? ರಿಸಲ್ಟ್ ಲೇಟ್ ಆದರೂ ಇಂಪ್ರೂವ್ ಮಾಡ್ತೀರಾ? ಈ ಪ್ರಶ್ನೆಗೆ ಹೌದು ಅನ್ನೋವರಿಗೆ ಮಾತ್ರ ಯೂಟ್ಯೂಬ್ ನಂತರ ರಿವಾರ್ಡ್ ಕೊಡುತ್ತದೆ. ಮತ್ತೆ ಒಂದು ದೊಡ್ಡ ಸತ್ಯ, ಬಹಳ ಜನ ಯೂಟ್ಯೂಬ್ನಲ್ಲಿ ಫೇಲ್ ಆಗೋದು ಅವರಿಗೆ ಟ್ಯಾಲೆಂಟ್ ಇಲ್ಲದ ಕಾರಣಕ್ಕೆ ಅಲ್ಲ, ಅವರು ಬೇಗ ನಿಲ್ಲಿಸಿದ ಕಾರಣಕ್ಕೆ. ಯೂಟ್ಯೂಬ್ನಲ್ಲಿ ಗೆಲ್ಲೋವರು ಸ್ಮಾರ್ಟೆಸ್ಟ್ ಜನ ಅಲ್ಲ, ಬೆಸ್ಟ್ ಕ್ಯಾಮರಾ ಇರುವವರು ಅಲ್ಲ, ಪರ್ಫೆಕ್ಟ್ ಮಾತನಾಡುವವರು ಕೂಡ ಅಲ್ಲ. ಗೆಲ್ಲೋವರು ಯಾರು ಅಂದ್ರೆ ಬಿಟ್ಟುಕೊಡದವರು. ಆದ್ದರಿಂದ ಯೂಟ್ಯೂಬ್ ನಿಜವಾಗಿಯೂ ಇನ್ಕಮ್ ಕೊಡುತ್ತದಾ ಅಂದ್ರೆ ಹೌದು ಕೊಡುತ್ತದೆ, ಆದರೆ ಕ್ಯಾಶುವಲ್ ಆಗಿ ಬಂದವರಿಗೆ ಅಲ್ಲ, ಸೀರಿಯಸ್ ಆಗಿ ಉಳಿದವರಿಗೆ ಮಾತ್ರ. ಜನರು ಯೂಟ್ಯೂಬ್ ಅನ್ನು ಟೈಮ್ ವೇಸ್ಟ್ ಅಂತ ನೋಡ್ತಾರೆ, ಆದರೆ ಕೆಲವರು ಅದನ್ನೇ ಫ್ಯೂಚರ್ ಇನ್ಕಮ್ ಆಗಿ ಮಾಡ್ತಾರೆ. ಒಂದು ವಿಷಯ ನೆನಪಿಟ್ಟುಕೊಳ್ಳಿ, ಇವತ್ತು ನೀವು ಯಾರಾದ್ರೂ ಇನ್ನೊಬ್ಬರ ವಿಡಿಯೋ ನೋಡಿ ಇನ್ಸ್ಪೈರ್ ಆಗಿರಬಹುದು, ಆದರೆ ಕೆಲ ತಿಂಗಳುಗಳ ನಂತರ ಇನ್ನೊಬ್ಬರು ನಿಮ್ಮ ವಿಡಿಯೋ ನೋಡಿ ಮೋಟಿವೇಟ್ ಆಗಬಹುದು. ಡಿಫರೆನ್ಸ್ ಒಂದೇ, ನೀವು ಇವತ್ತು ನಿಲ್ತೀರಾ ಅಥವಾ ಮುಂದುವರಿಸುತ್ತೀರಾ ಅನ್ನೋದು. ಯಾಕಂದ್ರೆ ಯೂಟ್ಯೂಬ್ನಲ್ಲಿ ಒಂದು ವಿಡಿಯೋ ನಿಮ್ಮ ಜೀವನ ಬದಲಿಸೋದಿಲ್ಲ, ಆದರೆ ಬಿಟ್ಟುಕೊಡದೆ ಹಾಕಿದ ವಿಡಿಯೋಗಳು ನಿಮ್ಮ ಜೀವನ ಬದಲಿಸಬಹುದು. ಆದ್ದರಿಂದ ಈ ವಿಡಿಯೋ ನೋಡಿದ ಮೇಲೆ ಒಂದು ದಿನ ಸ್ಟಾರ್ಟ್ ಮಾಡ್ತೀನಿ ಅಂತ ಯೋಚಿಸಬೇಡಿ. ಯಾಕಂದ್ರೆ ಬಹಳ ಜನರ ಕನಸು ಫೇಲ್ ಆಗೋದು ಅವರು ಸೋತದ್ದರಿಂದ ಅಲ್ಲ, ಅವರು ಶುರು ಮಾಡದೆ ಉಳಿದದ್ದರಿಂದ. ಇವತ್ತು ನಿಮ್ಮ ಚಾನೆಲ್ ಚಿಕ್ಕದಿರಬಹುದು, ವ್ಯೂಸ್ ಕಡಿಮೆ ಇರಬಹುದು, ಆದರೆ ಒಂದು ದಿನ ಅದೇ ಚಾನೆಲ್ ನಿಮ್ಮ ಐಡೆಂಟಿಟಿ ಆಗಬಹುದು. ಅದಕ್ಕಾಗಿ ನಿಮ್ಮ ಮೇಲೆ ನಂಬಿಕೆ ಇಡಿ, ಕನ್ಸಿಸ್ಟೆಂಟ್ ಆಗಿ ಇರಿ ಮತ್ತು ನಿಮ್ಮ ಜರ್ನಿ ನಿಲ್ಲಿಸಬೇಡಿ. ಯಾಕಂದ್ರೆ ಒಂದು ದಿನ ಜನರು ನಿಮ್ಮ ಸಕ್ಸಸ್ ನೋಡ್ತಾರೆ, ಆದರೆ ನೀವು ಕಂಡ ಸ್ಟ್ರಗಲ್ ಯಾರಿಗೂ ಕಾಣೋದಿಲ್ಲ. ಆ ದಿನ ಬರೋವರೆಗೆ ಮುಂದುವರಿಯಿರಿ. ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಉಪಯೋಗವಾಗಿದ್ದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ. ಇನ್ನಷ್ಟು ಇಂತಹ ಮಾಹಿತಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.